ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕಳೆದೆರಡು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ನೈಸ್ ರಸ್ತೆ ರೈತರ ಹೋರಾಟಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇನ್ನು ಕೋರ್ಟ್ ನೀಡಿದ ಮಹತ್ವದ ತೀರ್ಪನ್ನೇ ಅಸ್ತ್ರವಾಗಿಸಿಕೊಂಡಿರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೈಸ್ ಸಂಸ್ಥೆಯನ್ನ ಸರ್ಕಾರದ ವಶಕ್ಕೆ ಪಡೆಯಲು ಪಟ್ಟು ಹಿಡಿದಿದ್ದಾರೆ. ಟೋಲ್ ಸಂಗ್ರಹ ಕೂಡಲೇ ನಿಲ್ಲಿಸಿ ಅಂತ ಸಿಎಂಗೆ ಬಿಗ್ ಲೆಟರ್ ರವಾನಿಸಿದ್ದಾರೆ. ಇದಕ್ಕೆ ಸರ್ಕಾರ ನೀಡಿದ ಉತ್ತರವೇನು? ಬನ್ನಿ ನೋಡೋಣ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಟೋಲ್ ಗೇಟ್ ರಾಜಕೀಯ. ಮತ್ತೆ ಮುನ್ನೆಲೆಗೆ ಬಂತು ಬೆಂಗಳೂರಿನ ನೈಸ್ ರಸ್ತೆ ವಿವಾದ. ನೈಸ್ ಸಂಸ್ಥೆಯಲ್ಲಿರುವ ಟೋಲ್ ಗೇಟ್ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ಸಂಬಂಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದು, ನೈಸ್ ಅನಧಿಕೃತವಾಗಿ ಸಂಗ್ರಹಿಸುತ್ತಿರುವ ಟೋಲ್ಗಳನ್ನ ತತ್ಕ್ಷಣ ಜಾರಿಗೆ ಬರುವಂತೆ ನಿಷೇಧಿಸುವಂತೆ ಒತ್ತಾಯಿಸಿದ್ದಾರೆ. ಎಚ್.ಡಿ. ದೇವೇಗೌಡರ ಅವಧಿಯಲ್ಲಿ ಶುರುವಾಗಿದ್ದ ಈ ಯೋಜನೆ ವಿರುದ್ಧ ಈಗ ಅವರ ಪುತ್ರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೃಹತ್ ಸಮರ ನಡೆಸಿದ್ದಾರೆ. ಬಿಡದಿ ಭಾಗದಲ್ಲಿ ಜಮೀನು ಕಳೆದುಕೊಂಡು ಬೀದಿಗೆ ಬಿದ್ದಿರೋ ರೈತರ ಬೆನ್ನಿಗೆ ನಿಂತಿರೋ ಎಚ್.ಡಿ.ಕೆ ನೈಸ್ ಯೋಜನೆಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆದು ಬಾಂಬ್ ಸಿಡಿಸಿದ್ದಾರೆ. ಈ ಬಗ್ಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದು, ಕುಮಾರಸ್ವಾಮಿ ಆಗ್ರಹಕ್ಕೆ ನನ್ನ ಬೆಂಬಲವಿದೆ. ನಾನು ಆ ಭಾಗದ ಶಾಸಕನಾಗಿದ್ದೆ. ನಾನೊಬ್ಬನೇ ಆ ಪ್ರತಿಭಟನೆ ಮಾಡಿದ್ದೆ. ನೈಸ್ ಅನ್ನೋದು ನೈಸ್ ಆಗಿ ಕರ್ನಾಟಕ ಜನತೆಯ ಲೂಟಿ ಹೊಡೆದಿದೆ. ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ. ಕ್ರಾಸ್ ರೋಡ್ಗಳಿಗೆ ಫ್ಲೈಓವರ್ ಮಾಡಬೇಕು. ಪ್ರತಿ ವರ್ಷ ಟೋಲ್ ದರ ಹೆಚ್ಚಳ ಮಾಡ್ತಾನೆ ಬಂದಿದ್ದಾರೆ. ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು, ಮತ್ತೆ ಅದೇ ಸರ್ಕಾರ ಬಂದಿರೋದಕ್ಕೆ ಶೆಲ್ಟರ್ ಕೊಡ್ತಿದ್ದಾರೆ. ಟೋಲ್ ತೆಗೆದು ಹಾಕಿದ್ರೆ ಜನರ ಹೊರೆ ಕಡಿಮೆಯಾಗುತ್ತೆ. ಕೋರ್ಟ್ ಆದೇಶದಂತೆ ಟೋಲ್ ತೆರವು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಎಂಟೈರ್ ಸ್ಕೀಮನ್ನ ರಾಜ್ಯ ಸರ್ಕಾರ ತಗೊಬೇಕು. ಯಾರ್ಯಾರು ರೈತರು ಜಮೀನು ಕಳ್ಕೊಂಡಿದ್ದಾರೆ ಅವ್ರಿಗೆ ಸರಿಯಾದಂಥ ಪರಿಹಾರ ಸಿಗಬೇಕು. ಅಕ್ವೈರ್ ಆಗಿರುವಂಥ ಜಮೀನುಗಳೇನಿದೆ, ಇಷ್ಟು ವರ್ಷಗಳ ಕಾಲ ಅವರು ಬೆಳೆ ಬೆಳೆಯೋಕ್ಕೂ ತೊಂದರೆ ಕೊಡ್ತಾಯಿದ್ರು ಈ ನೈಸ್ ಸಂಸ್ಥೆಯವರು. ಇದೆಲ್ಲವನ್ನ CBI ತನಿಖೆಗೆ ಒಪ್ಪಿಸಬೇಕು. ಬಸವರಾಜ ಬೊಮ್ಮಾಯಿ ಕೂಡ ಕಂಪ್ಲೀಟ್ ಸಪೋರ್ಟ್ ಮಾಡಿದ್ದಾರೆ. 1998ರಿಂದ 2010ರವರೆಗೆ ಜಮೀನು ಕಳೆದುಕೊಂಡ ರೈತರು ಕೃಷಿಯೂ ಮಾಡಲಾಗದೆ, ಭೂಮಿಯನ್ನು ಮಾರಾಟ ಮಾಡಲಾಗದೆ ಹೈರಾಣಾಗಿದ್ದಾರೆ. ಕೋರ್ಟ್ನಲ್ಲಿ ರೈತರಿಗೆ ಸಿಕ್ಕ ಜಯವನ್ನ ಆಧರಿಸಿ ಸರ್ಕಾರ ತಕ್ಷಣ ಈ ಯೋಜನೆಯನ್ನ ಮರುಪರಿಶೀಲಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈಗ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿದ ಹಿನ್ನೆಲೆಯಲ್ಲಿ ಅದು ಗಂಭೀರತೆ ಬಂದಿದೆ. ಕೂಡಲೇ ಸರ್ಕಾರ ಈಗಾಗಲೇ ಸರ್ಕಾರದಲ್ಲಿ ಹಲವಾರು ವರದಿಗಳಿದ್ದಾವೆ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ವರದಿ ಇದೆ, PWD ಇಲಾಖೆಯ ವರದಿ ಇದೆ, ಹಲವಾರು ವರದಿಗಳಿದ್ದಾವೆ. ಅದರ ಆಧಾರದ ಮೇಲೆ ಕೂಡಲೇ ಕ್ರಮ ತೆಗೆದುಕೋಬೇಕು. ಕ್ರಮ ತೆಗೆದುಕೊಂಡು ಜನರಿಗೆ ಮತ್ತು ಅಲ್ಲಿರೋ ರೈತರಿಗೆ ಭಾಳಷ್ಟು ಜನಕ್ಕೆ ಕಾಂಪೆನ್ಸೇಷನ್ ಸಿಕ್ಕಿಲ್ಲ. ಕೆಲವ್ರಿಗೆ ಸೈಟ್ ಕೊಡ್ತೀನಿ ಅಂತ ಸೈಟ್ ಕೊಟ್ಟಿಲ್ಲ. ಅವೆಲ್ಲವನ್ನು ಕೂಡ ಪರಿಹಾರವನ್ನು ಕೂಡ ಕೊಡಬೇಕು. ಮತ್ತು ಜನರಿಗೆ ಅತಿ ಹೆಚ್ಚು ಟೋಲ್ ಆಗಿದೆಯಲ್ಲ ಅದನ್ನು ಕೂಡ ಕಮ್ಮಿ ಆಗೋದಕ್ಕೆ ಓವರಾಲ್ ನನಗನ್ನಿಸ್ತಾ ಇದೆ ನೈಸ್ ಯೋಜನೆಯನ್ನು ಮತ್ತೊಮ್ಮೆ ವಿಮರ್ಶೆ ಮಾಡಿ ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಸರ್ಕಾರ ಒಂದು ಸರಿಯಾದ ನಿಲುವನ್ನು ತರಬೇಕು. ವಿಪಕ್ಷಗಳ ಈ ಬಾರಿ ವಾಕ್ಪ್ರಹಾರ ಹಾಗೂ ಎಚ್.ಡಿ.ಕೆ ಬರೆದ ಪತ್ರಕ್ಕೆ ಸರ್ಕಾರ ಕೂಡ ರಿಯಾಕ್ಟ್ ಮಾಡಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಪತ್ರ ಬರೆದಿರೋದು ನಿಜ, ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲಿಸಿ ಮುಂದಿನ ಹೆಜ್ಜೆ ಇಡ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಕಾನೂನು ಏನು ಹೇಳ್ತದೋ ಕಾನೂನಂತೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದು ಮನಕ್ಕೆ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ನಾ ಇನ್ನೂ ನೋಡಿಲ್ಲ, ನಾನು ನೋಡಿ. 2 ದಶಕಗಳ ಕಾಲ ಜಮೀನು ಕಳೆದುಕೊಂಡು ಕಣ್ಣೀರಿಡ್ತಾ ಇದ್ದ ರೈತರಿಗೆ ಈಗ ನ್ಯಾಯ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ನೈಸ್ ರಸ್ತೆಯ ಟೋಲ್ ಸಂಗ್ರಹ ಬಂದಾಗುತ್ತಾ? ಸರ್ಕಾರ ಈ ಯೋಜನೆಯನ್ನ ತನ್ನ ವಶಕ್ಕೆ ಪಡೆಯುತ್ತಾ ಅಥವಾ ಮೈತ್ರಿ ಪಡೆಯ ಈ ಕದನಕ್ಕೆ ಸರ್ಕಾರ ಯಾವ ರೀತಿ ಕೌಂಟರ್ ಕೊಡುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.